ಸರ್, ನಾನು ಡಾಕ್ಟರ್ ಭೀಮರಾಜ್ ಅಂತ, ಅಖಿಲ ಭಾರತ ದಲಿತ ಮಹಾಸಭಾ ಸ್ಟೇಟ್ ಪ್ರೆಸಿಡೆಂಟು. ಸರ್, ನಾನು ಗಮನಿಸಿದಂಗೆ ನಾನು ಸುಮಾರು ನಮಗೆಲ್ಲ ಗೊತ್ತಿರುತ್ತೆ, ನಾವು 40-45 ವರ್ಷಗಳಿಂದ ಈ ಹೋರಾಟ ಮಾಡಿ ನಾವು ಕೊನೆ ಗಳಿಗೆನಲ್ಲಿ ರೆಸ್ಟ್ ಮಾಡಬೇಕು ಅಂತ ಟೈಮಲ್ಲೂ ಕೂಡ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇರ್ತಕ್ಕಂಥ ಯಾಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಸೊ ಎಲ್ಲ ಇಲಾಖೆಯಲ್ಲಿ ಏನಾಗ್ತಾಯಿದೆ ಅಂತಂದರೆ, ಈ ನಮ್ಮ ಅಧಿಕಾರಿಗಳಾಗಿರ್ಬೋದು, ನಮ್ಮ ಕಾರ್ಮಿಕರಾಗಿರ್ಬೋದು, ಎಲ್ಲೇ ಎಷ್ಟೇ ನಿಯತ್ತಾಗಿ ಎಷ್ಟೇ ಶ್ರದ್ಧೆಯಿಂದ ಎಷ್ಟೇ ಕಾನೂನು ರೀತಿಯ ಕೆಲಸ ಮಾಡ್ಕೊಂಡು ಹೋದರೂ ಕೂಡ ಅವರಿಗೆ ಅಧಿಕಾರಿಗಳಿಂದ ಅವರಿಗೆ ಯಾವುದೇ ಕಾರಣಕ್ಕೆ ಅವರಿಗೆ ಒಂದು ಒಮ್ಮತ ಸೂಚಿಸ್ತಾ ಇಲ್ಲ ನಮ್ಮವ್ರ ಬಗ್ಗೆ. ಏನಪ್ಪ ಅಂದರೆ, ಬೇರೆ ಏನೇ ತಪ್ಪು ಮಾಡಿದ್ರು ಕೂಡ ಇಮ್ಮಿಡಿಯೇಟ್ ಕ್ರಮ ತಗೋತಾರೆ. ನಮ್ಮವ್ರ ಮೇಲೆ ಏನೇ ನಾವು ಮನವಿಗಳು ಕೊಟ್ಟರು ಕೂಡ ನಮ್ಮ ಅಧಿಕಾರಿಗಳು ಮತ್ತು ಕಾರ್ಮಿಕರ ಮೇಲೆ ಕಾಳಜಿ ತೋರಿಸ್ತಾ ಇಲ್ಲ ಸರ್ಕಾರಗಳು, ಎಲ್ಲ ಇಲಾಖೆ ನಾನು ಹೇಳ್ತೀನಿ ಜನರಲ್ ಆಗಿ. ಸೊ ಉದಾಹರಣೆಗೆ ಮುಜರಾಯಿ ಇಲಾಖೆಯಲ್ಲಿ ಸುಮಾರು ಕೊರೋನಾ ಟೈಮಲ್ಲಿ ಪಾಪ ಅವರ ಜೀವವನ್ನು ಲೆಕ್ಕಿಸದೆ ಅಂಥ ಟೈಮಲ್ಲಿ ಯಾರೂ ಬರಲಿಕ್ಕಾಗ್ತಾಯಿಲ್ಲ, ಈಚೆ ಬರಲಿಕ್ಕಾಗ್ತಾಯಿಲ್ಲ. ಅಂಥ ಸಂದರ್ಭದಲ್ಲಿ ನಡ್ಕೊಂಡು ಬಂದವರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಿದ್ದಾರೆ, ಸ್ವಚ್ಛತೆ ಕಾರ್ಯ ಮಾಡಿದ್ದಾರೆ ಇಲಾಖೆಗೋಸ್ಕರ. ಅಂಥವ್ರನ್ನ ಕೊರೋನಾ ಆದ ತಕ್ಷಣ ಅವ್ರನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ. ಕಾರಣ ಗೊತ್ತಿಲ್ಲ, ಒಂದು ನೋಟಿಸ್ ಕೊಟ್ಟಿಲ್ಲ, ಏನು ಇನ್ಫಾರ್ಮೇಷನ್ ಇಲ್ಲ, ಇದ್ದಕ್ಕಿದ್ದಂಗೆ ಅವ್ರನ್ನ ವಜಾ ಮಾಡಿದ್ದಾರೆ ಕೆಲಸದಿಂದ. ನಾವು ಇಮ್ಮಿಡಿಯೇಟಾಗಿ ಯಾವ ಕಾರಣಕ್ಕೋಸ್ಕರ ವಜಾ ಮಾಡಿದ್ರಿ, ಅವ್ರಿಗೆ ಅನ್ಯಾಯ ಆಗ್ತಾಯಿದೆ, ಪಾಪ ಬೀದಿ ಪಾಲಾಗಿದ್ದಾರೆ, ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅವಕಾಶ ಕೊಡಿ ಅಂತ ಎಷ್ಟೇ ಮನೆಗಳು ಕೊಟ್ಟರು ಕೂಡ ಅವ್ರ ಗಮನಕ್ಕೆ ಹೋಗಲಿಲ್ಲ. ಕೊನೆಗೆ ನಾವು ಮಿನಿಸ್ಟ್ರಿಗೆ ಕೊಟ್ವಿ ಮತ್ತು ಕಮಿಷನ್ಗೆ ಕೊಟ್ವಿ, ಆದರೂ ಕೂಡ ಏನೂ ಆಗಲಿಲ್ಲ. ಕೊನೆಗೆ ನಾವೇನು ಮಾಡಿದ್ವಿ, ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯದ ಆದೇಶ ಮಾಡಿದೆ, ಅವ್ರಿಗೆ ಯಾವ ದಿನದಲ್ಲಿ ನೀವು ಅವ್ರನ್ನ ಕೆಲಸದಿಂದ ತೆಗೆದ್ರೋ ಆ ದಿನಗಳಿಂದ ಇಲ್ಲಿಯವರೆಗೆ ಅವ್ರಿಗೆ ಏನು ಅರಿಯರ್ಸ್ ಕೊಡಬೇಕೆಲ್ಲ ಕೊಟ್ಬಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿದೆ, ಕೋರ್ಟ್ ಆದೇಶ ಮಾಡಿದೆ. ಆ ಕೋರ್ಟ್ ಆದೇಶ ಮಾಡಿದರೂ ಕೂಡ ಅದನ್ನೂ ಕೂಡ ಉಲ್ಲಂಘನೆ ಮಾಡ್ತಾಯಿದ್ದಾರೆ. ಮತ್ತು ಅವರೇನು ಮಾಡಿದ್ರು, ಅಪೀಲ್ ಆದರೂ ಕೂಡ ಅವರು ನಮ್ಮ ಪರವಾಗಿ ಆದೇಶ ಮಾಡಿದ್ದಾರೆ. ಇಲ್ಲ, ಅವರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಏನು ಇಲ್ಲಿಯವರೆಗೂ ಏನು ಅವರಿಗೆ ಬ್ಯಾಲೆನ್ಸ್ ಕೊಡಬೇಕು ಅದೆಲ್ಲ ಅರಿಯರ್ಸ್ ಎಲ್ಲ ಕೊಟ್ಟು ಅವ್ರನ್ನ ರೆಗ್ಯುಲರ್ ಮಾಡಬೇಕು ಅಂತಕ್ಕಂಥ ಆದೇಶ ಹೈಕೋರ್ಟ್ದಾಗಿದೆ. ಆದರೂ ಕೂಡ ಇಲ್ಲಿವರೆಗೂ ಮಾಡ್ತಾಯಿಲ್ಲ. ಕೊನೆಗೆ ಇದೇನಪ್ಪ ಈ ರೀತಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಕೊನೆಗೆ ಒಂದು ಪ್ರೆಸ್ ಮೀಟ್ ಕರೆದ್ಬೇಡ, ಅಟ್ಲೀಸ್ಟು ನಾವು ಪತ್ರಿಕಾ ಮಾಧ್ಯಮದವರಾದರೂ ನಮ್ಮ ಸಹಕಾರ ಕೊಟ್ಟರೆ ಅವ್ರ ಗಮನ ಸೆಳೀತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಒಂದು ಪತ್ರಿಕೋದ್ಯಮ ಮಾಡೋಣ ಅಂತ ತೀರ್ಮಾನ ತಗೊಂಡು ಇವತ್ತು ಪತ್ರಿಕೋದ್ಯಮ. ನೆಕ್ಸ್ಟ್ ಏನು ಮಾಡ್ತೀರಾ ಸರ್? ನೆಕ್ಸ್ಟ್ ಏನು ಮಾಡಿ? ಅದೊಂದು. ನಂಬರ್ 2, ತುಮಕೂರು ಜಿಲ್ಲೆ ಕೊಡುಗೆ, ಇದು ತುಮಕೂರು ತಾಲೂಕು ಎಮ್ಗೊಲ್ಲಹಳ್ಳಿ ಜಿ ಹನುಮಂತರಾಯಪ್ಪ ಅಂತ ಭಾಳ ಆನಿಸ್ಟ್ ಅವ್ರ ದೇವಸ್ಥಾನದಲ್ಲಿ. ಅಂಥವ್ರ ಮೇಲೆ ದೌರ್ಜನ್ಯ ಮಾಡಿ, ಜಾತಿ ನಿಂದನೆ ಮಾಡಿ, ಅವರ ತೋಟಕ್ಕೆ ಬೆಂಕಿ ಇಟ್ಟು ಅವ್ರನ್ನ ಸರ್ವನಾಶ ಮಾಡಿದ್ದಾರೆ. ಅಂಥವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿನವರೆಗೂ ಅವ್ರಿಗೆ ಒಂದು ಕೇಸ್ ಬುಕ್ ಮಾಡಲಿಲ್ಲ, ಅಂಥವ್ರ ಕನ್ಫ್ಯೂಷನ್ ಅರೆಸ್ಟ್ ಮಾಡಲಿಲ್ಲ. ಆ ವಿಚಾರದಲ್ಲಿ ನಾನು SP ಅವ್ರು ಮೀಟ್ ಮಾಡಿದ್ದೀನಿ, ಕೊನೆಗೆ IG ಅವರು ಮೀಟ್ ಮಾಡಿದ್ದೀನಿ, ರವಿಕಾಂತೇಗೌಡರಿಗೆ, ಅಲ್ಲಿಂದ ಮತ್ತು DIG CRSL ಅವ್ರು ಮೀಟ್ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀನಿ, ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀನಿ. ಇಷ್ಟಾದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಇಲ್ಲಿನವರೆಗೆ ಒಂದೂವರೆ ತಿಂಗಳಾಯಿತು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಮತ್ತು ಕೇಸ್ ಬುಕ್ ಮಾಡ್ತಾಯಿಲ್ಲ. ಅಂತಂದಾಗ ನಾವು ಈ ರಾಜ್ಯದಲ್ಲಿ ಏನಾದರೂ ದಲಿತರ ಕಂಪ್ಲೇಂಟ್ಗಳಿಗೆ ಮತ್ತು ಇದಕ್ಕೇನಾದರೂ ನ್ಯಾಯ ಸಿಗುತ್ತಾ? ನಾವು ಈ ಸರ್ಕಾರ ನಂಬ್ಕೊಳ್ಬೋದಾ ಅಥವಾ ಸರ್ಕಾರದ ತಪ್ಪು, ಅಧಿಕಾರಿಗಳ ತಪ್ಪು? ನಂಗೆ ಅರ್ಥ ಆಗ್ತಾಯಿಲ್ಲ. ಈ ಅಧಿಕಾರಿಗಳು ಇಷ್ಟೆಲ್ಲ ಆದೇಶಗಳು ಕೊಟ್ಟಿದ್ದರೂ ಕೂಡ ಅವರು ಕೆಳಗಡೆ ಹಾಕ್ಕೊಂಡು ಕೂತವ್ರೆ ಅಂತಂದರೆ ಇನ್ನು ಎಷ್ಟು ಮಟ್ಟಿಗೆ ಅವರು ಆ ಲೋಕಲ್ ಆಫೀಸರ್ಸ್ ಬೆಳೆದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದರಿಂದ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಮಗೆ ನಿಜವಾದ ನ್ಯಾಯ ಕೊಡಬೇಕು ಅಂತ ಸರ್ಕಾರದ ಗಮನದಲ್ಲಿದ್ದರೆ ಈ ಪರಿಶಿಷ್ಟ ಜಾತಿಯ ಕೇಸುಗಳನ್ನ ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ತಗೊಂಡ ತಕ್ಷಣ ಅವ್ರನ್ನ ಕೇಸ್ ಬುಕ್ ಮಾಡಿ ನ್ಯಾಯ ಕೊಡಬೇಕು ಅಂತ ಒಂದು ಆದೇಶ ಮಾಡಬೇಕು. ಈಗ ನಾನೊಂದು 5-6 ವರ್ಷಗಳ ಹಿಂದೆ ಒಂದು DG ಒಂದು ಆದೇಶ ಮಾಡಿಸಿದ್ದೆ. ಯಾವುದೇ ಸ್ಟೇಷನ್ನಲ್ಲಿ ದಲಿತರ ಮೇಲೆ ಸುಳ್ಳು ಕೇಸುಗಳು ಮತ್ತು ಆರೋಪಗಳಿಂದ ಇದ್ದಂಥ ಸಂದರ್ಭದಲ್ಲಿ ಮತ್ತು ಅವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟು ಕೇಸ್ ಬುಕ್ ಮಾಡೋ ಸಂದರ್ಭದಲ್ಲಿ ಅವ್ರನ್ನ ಅಧಿಕಾರಿ ಲೋಕಲ್ ಆಫೀಸರ್ಸ್ನೆಲ್ಲ ಕರೆಸಿ ಅದು ಪ್ರತಿ ತಿಂಗಳಲ್ಲಿ 1 ಬಾರಿ ದಲಿತರ ದಿನ ಅಂತ ಘೋಷಣೆ ಮಾಡಿಸಿದ್ದೀನಿ. ಇಷ್ಟಾದರೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಇನ್ನು ಯಾವ ರೀತಿ ನಾವು ಕೆಲಸ ಮಾಡಬೇಕು ಸರ್? ಭಾಳ ಬೇಜಾರಾಗ್ತಾ ಇದೆ. ಪೊಲೀಸ್ ಇಲಾಖೆ ಅಂತ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯುತ್ತೆ ಅಂತ ನನಗಂತೂ ಭಾಳ ಬೇಸರ ಆಗಿದೆ. ಇಷ್ಟೆಲ್ಲ ಎಲ್ಲ ಅಧಿಕಾರಿಗಳಿಂದ ಆದೇಶ ಕೊಡಿಸಿದ್ರು ಕೂಡ ಅವ್ರು ಕೆಳಗೆ ಹಾಕೊಂಡು ಕೂತವ್ರು ಅಂದರೆ ಅವ್ರಿಂದ ಎಷ್ಟು ದೊಡ್ಡವರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಭಾಳ ಬೇಸರ ಆಗ್ತಾ ಇದೆ. ಚಿಕ್ಕದಾಗಿ ಒಂದು ನಿಮಿಷ ನೆಕ್ಸ್ಟ್ ನೀವೇನು ಮಾಡ್ತೀರಾ? ಅದು ಚಿಕ್ಕದಾಗ 1 ನಿಮಿಷ ಒಳಗಡೆ ಮುಗಿಸ್ಬಿಡಿ. ನಿಮ್ಮ ಹೆಸರು ಸರಿಯಾಗಿ ಸ್ಪಂದಿಸ್ತಾ ಇದೆ. ನಮ್ಮ ನಿಲುವು ಸರ್, ನಮ್ಮ ನಿಲುವು ಏನಿಲ್ಲ. ಏನು ಹೈಕೋರ್ಟ್ ಆದೇಶನ ಧಿಕ್ಕಾರ ಮಾಡಿದ್ದಾರೆ, ಏನು ಅವರು ರಿಟ್ ಅಪೀಲ್ ಹೋಗಿದೆ, ರಿಟ್ ಅಪೀಲಲ್ಲೂ ಕೂಡ ನಮ್ಮಂತೆ ಆದೇಶ ಆಗಿದೆ. ಆದೇಶನ ಧಿಕ್ಕಾರ ಮಾಡಿರೋದ್ರಿಂದ ನಮ್ಮ ಮುಜರಾಯಿ ಮಿನಿಸ್ಟರ್ ಮನೆ ಮುಂದೆ ಹೋಗ್ಬಿಟ್ಟು ಧರಣಿ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಮಹಾಸಭೆಯಿಂದ ನಿರ್ಧಾರ ತೊಗೊಂಡಿದ್ವಿ. ಮುಂದಿನ ದಿನದಲ್ಲಿ ಅದರ ನಿರ್ಧಾರ ಏನು ಸ್ಟ್ರೈಕ್ ಮಾಡಬೇಕಂತ ಇದು ಮಾಡ್ತೀವಿ.